ವಿದ್ಯಾರ್ಥಿಗಳೇ, ಮರುಸೂಚನಾ ಗಣಿತ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ 9ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೆಂಬಲಿತ ಹಂತದ ಪುನರ್ಮನನ ಹಾಳೆ 15ಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ನೋಡ್ತಾ ಹೋಗೋಣ. ಸೊ ಪುನರ್ಮನನ ಹಾಳೆ 15ರಲ್ಲಿ ಏನಾಗಿದೆ ಅಂತಂದರೆ, ಇಲ್ಲಿ ತ್ರಿಭುಜಗಳು ಅಂತಕ್ಕಂಥ ತ್ರಿಭುಜದಲ್ಲಿ ಬರ್ತಕ್ಕಂಥ ಕಲಿಕಾಫಲ, ಒಂದು ತ್ರಿಭುಜದ 2 ಕೋನಗಳು ಗೊತ್ತಿದ್ದಾಗ 3ನೇ ಕೋನವನ್ನು ಕಂಡುಹಿಡಿಯುವುದು ಅಂತಕ್ಕಂಥ ಒಂದು ಕಲಿಕಾ ಫಲವಾಗಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಪರಿಹಾರವನ್ನು ನೋಡುತ್ತಾ ಹೋಗೋಣ. ಸೊ ವಿದ್ಯಾರ್ಥಿಗಳೇ, ನಿಮ್ಮ ಸುತ್ತಮುತ್ತ ಕಾಣ್ತಕ್ಕಂಥ ತ್ರಿಭುಜಾಕಾರದ ವಸ್ತುಗಳ ಪಟ್ಟಿಯನ್ನು ಮಾಡಿ ಅಂತಂದಾಗ ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೀಡಿದ್ದೇವೆ. ತಾವುಗಳು ತಮಗೆ ಯಾವ ಒಂದು ತ್ರಿಭುಜಾಕಾರದ ವಸ್ತುಗಳು ಕಾಣುತ್ತವೆ ಅದನ್ನು ಬರೆಯಬಹುದಾಗಿದೆ. ನಾನು ಇಲ್ಲಿ ಸ್ಯಾಂಡ್ವಿಚ್ ಆಗಿರ್ಬೋದು ಅಥವಾ ಸಮೋಸ ಆಗಿರ್ಬೋದು ಬರೆದಿದ್ದೀವಿ. ಸೊ ಹಾಗಾಗಿ ತಮಗೆ ಗೊತ್ತಿರಲಿ, ತ್ರಿಭುಜದಲ್ಲಿ ಡ್ಯಾಶ್ ಡ್ಯಾಶ್ ಬಾಹುಗಳು ಮತ್ತು ಡ್ಯಾಶ್ ಡ್ಯಾಶ್ ಕೋನಗಳು ಇರ್ತವೆ. ತ್ರಿಭುಜ ಅಂತಂದರೆ ಅರ್ಥವೇ ಸೂಚಿಸುತ್ತದೆ 3 ಬಾಹುಗಳು ಮತ್ತು 3 ಕೋನಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ತ್ರಿಭುಜ ABC ಆದರೆ ಇಲ್ಲಿ 3 ಬಾಹುಗಳಿದ್ದಾವೆ ಮತ್ತು 3 ಕೋನಗಳಿದ್ದಾವೆ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಬಿಟ್ಟ ಸ್ಥಳವನ್ನು ತಾವು ಭರ್ತಿ ಮಾಡಬಹುದು. ಏನಂದರೆ 3 ಬಾಹುಗಳು ಮತ್ತು 3 ಕೋನಗಳು ಎಂದು. ಅಲ್ಲದೆ ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿ ಆಗುತ್ತದೆ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ. ಹಾಗಾಗಿ ಅದನ್ನು ಕೂಡ ಇಲ್ಲಿ ಬರೆಯಬಹುದಾಗಿದೆ. ಒಂದು ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ. ನಂತರದಲ್ಲಿ 4ನೇ ಪ್ರಶ್ನೆ ಏನಾಗ್ತಾರೆ, ಇಲ್ಲಿ ಪಿ ಕ್ಯೂನ ಅಳತೆಯನ್ನು ಕೊಟ್ಟಿದ್ದಾನೆ ಮತ್ತು ಕೋನ ಪಿನ ಅಳತೆ 70 ಡಿಗ್ರಿ ಮತ್ತು ಕ್ಯೂನ ಅಳತೆ 60 ಡಿಗ್ರಿ ಇರ್ತಕ್ಕಂಥ ತ್ರಿಭುಜವನ್ನು ರಚಿಸಿ, ಒಂದು ಪಿ ಕ್ಯೂ ಆರ್ ತ್ರಿಭುಜವನ್ನು ರಚಿಸಿ ಆ 3 ಕೋನಗಳ ಮೊತ್ತ 180 ಡಿಗ್ರಿ ಎಂದು ಸಾಧಿಸಬೇಕಾಗಿದೆ. ನೋಡಿ, ನಾವು ಈಗಾಗಲೇ ಇಲ್ಲಿ ಚಿತ್ರವನ್ನು ರಚಲಾಗಿದೆ. ಪಿ ಕ್ಯೂನ ಬೆಲೆ ಏನಾಗಿದೆ, ಪಿ ಕ್ಯೂನ ಬೆಲೆ 5 ಸೆಂಟಿಮೀಟರನ್ನು ತೆಗೆದುಕೊಂಡು ಕೋನ ಮಾಪಕದ ಸಹಾಯದಿಂದ ಪಿ ಕೇಂದ್ರದ ಮೇಲೆ ನಾವು ಏನಾಗಿದೆ ಪಿ ಕ್ಯೂ 5 ಸೆಂಟಿಮೀಟರ್ ನಂತರ ಕೋನ ಮಾಪಕದ ಸಹಾಯದಿಂದ ಪಿ ಕೇಂದ್ರವಾಗಿಟ್ಟುಕೊಂಡು ನಾವು 70 ಡಿಗ್ರಿ ಹಾಗೂ ಕ್ಯೂ ಕೇಂದ್ರವಾಗಿಟ್ಟುಕೊಂಡು 60 ಡಿಗ್ರಿ ಕೋನವನ್ನು ಗುರುತಿಸಿ ಅವೆರಡನ್ನು ಸೇರಿಸಿದಾಗ ನಮಗೆ ಇಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ಅಂತಕ್ಕಂಥದ್ದು ರಚನೆಯಾಗಿದೆ. ನಂತರ ಅಳತೆಯನ್ನು ಮಾಡಿದಾಗ, ಒಂದು ಕೋನ ಮಾಪಕದ ಸಹಾಯದಿಂದ ಅಳತೆಯನ್ನು ಮಾಡಿದಾಗ ಆರ್ನ ಅಳತೆ ಎಷ್ಟಾಗಿದೆ ನಮಗೆ ಅಂದರೆ 50 ಡಿಗ್ರಿ ಆಗಿದೆ ಅಂತಕ್ಕಂಥದ್ದು. ಅಳತೆ ಪ್ರಕಾರ ಆರ್ನ ಬೆಲೆ 60 ಡಿಗ್ರಿ ಕೋನ ಆಗಿದೆ, ಆರ್ನ ಅಳತೆ 50 ಡಿಗ್ರಿ ಆಗಿದೆ ಎಂದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ಕೋನ ಮಾಪಕದ ಸಹಾಯದಿಂದ ಅಳತೆ ಮಾಡಿದಾಗ 50 ಬಂತು. ಈಗ 3 ಕೋನಗಳ ಮೊತ್ತ 180 ಡಿಗ್ರಿ ಆಗಿದೆ ಎಂದು ಪರೀಕ್ಷೆ ಮಾಡ್ತಾ ಹೋಗೋಣ. ನೋಡಿ, ತ್ರಿಭುಜದಲ್ಲಿ ಈಗಾಗಲೇ ಗೊತ್ತಾಗಿದೆ ಒಂದು ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ. ಆಗ ಇಲ್ಲಿರ್ತಕ್ಕಂಥ ಕೋನ ಪಿ ಕ್ಯೂ ಮತ್ತು ಆರ್ಗಳ ಮೊತ್ತವನ್ನು ಮಾಡಿದ್ದೆ, ಆದರೆ 180ಗೆ ಸಮನಾಗುತ್ತೆ ಎಲ್ಲ ಪರೀಕ್ಷಿಸಿದಾಗ ಪಿ ಅಳತೆ ನಮಗೇನಾಗಿದೆ, ಪಿ ಅಳತೆ ಇಲ್ಲಿ ನಮಗೆ 70 ಡಿಗ್ರಿ ಅಂತಕ್ಕಂಥದ್ದು ಮತ್ತು ಕ್ಯೂನ ಅಳತೆ ಎಷ್ಟಾಗಿದೆ 60 ಡಿಗ್ರಿ ಹಾಗೂ ಆರ್ನ ಅಳತೆ 50. ಸೊ 3 ಕೂಡಿಸಿದಾಗ ನಮಗೆ 180 ಡಿಗ್ರಿ ಆಯಿತು. ಹಾಗಾಗಿ ಅಳತೆಯ ಪ್ರಕಾರ ಮತ್ತು ಈ ಒಂದು ತಾಳೆ ನೋಡಿದಾಗಲೂ ಕೂಡ ನಮಗೆ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿದೆ ಅಂತಕ್ಕಂಥದ್ದನ್ನು ಕಂಡಿದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳು ತಾವುಗಳು ಕೂಡ ತ್ರಿಭುಜ ಪಿ ಕ್ಯೂ ಆರ್ ರಚಿಸಿ ಕೋನ ಆರನ್ನು ಒಂದು ಕೋನ ಮಾಪಕದ ಸಹಾಯದಿಂದ ಅಳತೆ ಮಾಡಿ ಅಲ್ಲಿ 50 ಡಿಗ್ರಿ ಆಗಿರುತ್ತದೆ. ನಂತರದಲ್ಲಿ ಈ 3 ಒಳಕೋನಗಳ ಮೊತ್ತವನ್ನು ಮಾಡಿದಾಗಲೂ ಕೂಡ 180 ಡಿಗ್ರಿ ಆಗುತ್ತದೆ ಅಂತಕ್ಕಂಥದ್ದು ತಾವು ಮಾಡಬಹುದಾಗಿದೆ. ನಂತರ 5ನೇ ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಪಿನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ನೋಡಿ, ಕೋನ ಎ ಆಗಿದೆ, ಇಲ್ಲಿ ಕೋನ ಪಿ ಆಗಿದೆ ಮತ್ತು ಇನ್ನೊಂದು ಕೋನ ಬಿ ಅಂತಕ್ಕಂಥದ್ದು 68 ಡಿಗ್ರಿ ಆಗಿದೆ. ನೋಡಿ, ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಅಳತೆಯನ್ನು ತೆಗೆದುಕೊಂಡಾಗ ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ ಎಷ್ಟಾಗಿದೆ ನಮಗೆ, ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ 180 ಡಿಗ್ರಿ. ನೋಡಿ, ಏನ ಬೆಲೆ 80 ಇಲ್ಲಿ ಕಾಣಿಸ್ತಾ ಇದೆಯಲ್ಲೋ ತಮಗೆ, ಸ್ವಲ್ಪ ಗಮನಿಸಿ. ಇಲ್ಲಿ ಕೋನ ಎನ ಬೆಲೆ ಎಷ್ಟಾಗಿದೆ 80 ಡಿಗ್ರಿ ಆಗಿದೆ, ಕೋನ ಬಿನ ಬೆಲೆ 68 ಡಿಗ್ರಿ ಆಗಿದೆ ಮತ್ತು ಕೋನ ಸಿಯ ಬೆಲೆಯನ್ನು ಕಂಡುಹಿಡಬೇಕು. ಇಲ್ಲಿ ನಾವು ಬರೆದುಕೊಂಡಿದ್ದೀವಿ, ತಾವು ಗಮನಿಸಬಹುದಾಗಿದೆ. ಕೋನ ಎನ ಬೆಲೆ 80 ಡಿಗ್ರಿ, ಬಿನ ಬೆಲೆ 68 ಡಿಗ್ರಿ ಆದರೆ ಕೋನ ಪಿಯ ಬೆಲೆಯನ್ನು ಕಂಡುಹಿಡಬೇಕು. ತಮಗೆ ಈಗಾಗಲೇ ಗೊತ್ತಿರುವಂತೆ ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ ಎಷ್ಟಾಗಿರುತ್ತದೆ, 3 ಕೋನಗಳ ಮೊತ್ತ 180 ಡಿಗ್ರಿ. ಅಂದರೆ ತ್ರಿಭುಜ ABC ಯ ಎಲ್ಲ ಒಳಕೋನಗಳ ಮೊತ್ತ 180 ಡಿಗ್ರಿ. ಅಂದರೆ ಇಲ್ಲಿರುವ ಕೋನಗಳು ಕೋನ ಎ, ಕೋನ ಬಿ ಮತ್ತು ಕೋನ ಸಿ, ಇವುಗಳ ಮೊತ್ತ 180ಕ್ಕೆ ಸಮನಾಗಿದೆ. ನಂತರ ಈ ಚಿತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನು ಇದರಲ್ಲಿ ಅಳವಡಿಸಿದ್ದೆ ಆದರೆ ಕೋನ ಎ 80 ಡಿಗ್ರಿ, ಕೋನ ಬಿ 68 ಡಿಗ್ರಿ, ಕೋನ ಸಿಯ ಬೆಲೆ ಪಿ ಆಗಿದೆ. ಹಾಗಾಗಿ ಪಿಯ ಬೆಲೆಯನ್ನು ನಾವು ಕಂಡುಹಿಡಬೇಕು. ಸಮನಾಗಿದೆ 180. ಸೊ 80 + 68 ಕೂಡಿಸಿದ್ದೆ ಆದರೆ 148 ಪ್ಲಸ್ ಪಿ ಸಮನಾಗಿದೆ 180. ಹಾಗಾಗಿ 148 ಎಡದಿಂದ ಬಲಕ್ಕೆ ಸ್ಥಳಾಂತರಿಸಿದಾಗ
-148 ಆಗುತ್ತೆ. -148 ಆಗಿದೆ. ಹಾಗಾಗಿ 180ರಲ್ಲಿ 148 ಕಳೆದರೆ ನಮಗೆ 32 ಡಿಗ್ರಿ ಬರುತ್ತದೆ. ಹಾಗಾಗಿ ಇಲ್ಲಿ ಉತ್ತರ ಎಷ್ಟಾಗಿದೆ? ಪಿ ಯ ಬೆಲೆ 32 ಡಿಗ್ರಿ ಅಂತಕ್ಕಂಥದ್ದು ನಮಗೆ ಸರಿಯಾದ ಉತ್ತರ. ಹಾಗೆ ಇನ್ನೊಂದು ಲೆಕ್ಕವನ್ನು ಕೂಡ ಕೊಟ್ಟಿದ್ದಾನೆ. ತಾವಿಲ್ಲಿ ಗಮನಿಸ್ಬೋದು. ಕೋನ ಎ ನ ಬೆಲೆ ಎಷ್ಟಾಗಿದೆ ನೋಡಿ. ಇಲ್ಲಿ ಕೋನ ಎ ನ ಬೆಲೆ 55 ಡಿಗ್ರಿ, ಕೋನ ಬಿ ನ ಬೆಲೆ 98 ಡಿಗ್ರಿ, ಕೋನ ಎಂ ನ ಬೆಲೆಯನ್ನು ಕಂಡುಹಿಡಿಯಿರಿ. ಮತ್ತು ಯಥಾ ಪ್ರಕಾರ ಮೇಲೆ ಮಾಡಿದ ಹಾಗೆ ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತಕ್ಕಂಥದ್ದು. ಕೊಟ್ಟಿರುವ ಕೋನಗಳ ಅಳತೆಗಳನ್ನು ಇಲ್ಲಿ ಅಳವಡಿಸಿದ್ದೇ ಆದರೆ ನಮಗೆ ಎಮ್ನ ಬೆಲೆ ಎಷ್ಟು ಬರುತ್ತೆ ಅಂತಂದರೆ 27 ಡಿಗ್ರಿ ಅಂತಕ್ಕಂಥದ್ದು. ಕೋನ ಎಂ ನ ಬೆಲೆ 27 ಡಿಗ್ರಿ ಆಗಿದೆ ಅನ್ನೋದು ತಾವು ನೋಡ್ತಾ ಹೋಗಿದ್ದೀರಿ. ತದನಂತರದಲ್ಲಿ 7ನೇ ಸಮಸ್ಯೆ. ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಪಿ ಲಂಬವಾಗಿದೆ. ಕೋನ ಎ ಸಮನಾಗಿದೆ 50 ಡಿಗ್ರಿ ಆದರೆ ಸಿ ಯ ಬೆಲೆಯನ್ನು ಕಂಡುಹಿಡಿಯಿರಿ. ಲಂಬಕೋನ ತ್ರಿಭುಜವಾಗಿದೆ ಬಿ ಅಂತಂದಾಗ ಕೋನ ಬಿ ನ ಬೆಲೆ ನಮಗೆ 90 ಡಿಗ್ರಿ, ಕೋನ ಎ ನ ಬೆಲೆ 50 ಡಿಗ್ರಿ ಆದರೆ ಕೋನ ಸಿ ಯ ಬೆಲೆಯನ್ನು ಕಂಡುಹಿಡಿಬೇಕು. ಮತ್ತು ತಮಗೆ ತಿಳಿದಿರುವ ಹಾಗೆ ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟಾಗಿದೆ? 180. ಈ ತ್ರಿಭುಜದಲ್ಲಿರ್ತಕ್ಕಂಥ ಕೋನಗಳು ಕೋನ ಎ, ಕೋನ ಬಿ ಮತ್ತು ಕೋನ ಸಿ ಯ ಮೊತ್ತ 180 ಡಿಗ್ರಿ. ಅವುಗಳ ಬೆಲೆಗಳನ್ನು ಅಳವಡಿಸಿದ್ದೇ ಆದರೆ ನಮಗೇನಾಯಿತು? ಕೋನ ಸಿ ಯ ಬೆಲೆ ಕಂಡುಹಿಡಬೇಕಾಗಿದೆ. ಕೋನ ಸಿ 40 ಡಿಗ್ರಿ ಆಗುತ್ತದೆ. ಹೇಗೆಂದರೆ 50 + 90 140 ಎಡದಿಂದ ಬಲಕ್ಕೆ ಸ್ಥಳಾಂತರಿಸಿದಾಗ ನಮಗೆ 180 140 ಕಳೆದಾಗ 40 ಡಿಗ್ರಿ ಆಗುತ್ತದೆ. ಇದು ಕೋನ ಸಿ ಯ ಬೆಲೆ ಆಗಿದೆ. ನಂತರದಲ್ಲಿ ಪ್ರಶ್ನೆ 8. XYZ ಒಂದು ಸಮಬಾಹು ತ್ರಿಭುಜವಾದರೆ ಪ್ರತಿ ಕೋನದ ಅಳತೆ ಎಷ್ಟು? ನೋಡಿ, ಸಮಬಾಹು ತ್ರಿಭುಜದ ಎಲ್ಲ ಕೋನಗಳು ಕೂಡ ಪರಸ್ಪರ ಸಮನಾಗಿರ್ತವೆ. ಏಕೆಂದರೆ ಸಮನಾದ ಬಾಹುಗಳಿಗೆ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಪರಸ್ಪರ ಸಮ ಅಂತಕ್ಕಂಥ ಅಂಶ ತಮಗೆ ತಿಳಿದಿದೆ. ಹಾಗಾಗಿ ಸಮಬಾಹು ತ್ರಿಭುಜದ ಎಲ್ಲ ಕೋನಗಳು ಸಮನಾಗಿರುತ್ತವೆ. ಹಾಗಾಗಿ ನಾವು ಇಲ್ಲಿ XYZ ಕೋನಗಳನ್ನು ನಾವು XXX ಎಂದು ಬರೆಯಲಾಗಿದೆ. ಸೊ XXX ಎಂದು ಬರೆದಾಗ ನಮಗೆ ಇಲ್ಲಿ ಆ ಕೋನಗಳ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿತಕ್ಕಂಥದ್ದು ಇದೆ. ನೋಡ್ತಾ ಹೋಗ್ಬೋದು. ನೋಡಿ, XYZನಲ್ಲಿ XY ಸಮನಾಗಿದೆ, YZ ಸಮನಾಗಿದೆ, ZX ಅಂದರೆ ಎಲ್ಲ ಬಾಹುಗಳು ಸಮನಾಗಿವೆ. ಸೊ ಬಾಹುಗಳು ಸಮನಾದಾಗ ಆ ಸಮನಾದ ಬಾಹುಗಳಿಗೆ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಕೂಡ ಸಮನಾಗಿರ್ತವೆ. ಹಾಗಾಗಿ ಇಲ್ಲಿ ಕೋನ ಎ ಬಿ ಸಿಗೆ ನಾವು X ಡಿಗ್ರಿ ಎಂದು ಗುರುತಿಸಿದ್ದೀವಿ. ಹಾಗಾಗಿ ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ 180 ಡಿಗ್ರಿ ಆದರೆ ಆ 3 ಒಳಕೋನಗಳ ಮೊತ್ತ X + X + X ಅಂದರೆ 3X ಸಮನಾಗಿದೆ 180 ಡಿಗ್ರಿ. 3X ಸಮನಾಗಿದೆ 180 ಡಿಗ್ರಿ ಆದರೆ X ಸಮನಾಗಿದೆ 180/60. 180/3 ಅಂತ ಛೇದಿಸಿದೆ ಆದರೆ ನಮಗೆ 60 ಡಿಗ್ರಿ ಅಂತಕ್ಕಂಥ ಬೆಲೆ ಬರ್ತದೆ. ಹಾಗಾಗಿ ನಾವು ಕೋನ ಎ ಬಿ ಸಿ ಯ ಬೆಲೆಗಳು ಕ್ರಮವಾಗಿ 60, 60, 60 ಡಿಗ್ರಿ ಆಗಿವೆ ಅಂತಕ್ಕಂಥದ್ದನ್ನು ಇಲ್ಲಿ ಮಾಡಲಾಗಿದೆ. ಇನ್ನು ಪ್ರಶ್ನೆ 9. ಒಂದು ತ್ರಿಭುಜದ 2 ಕೋನಗಳ ಮೊತ್ತ 135 ಡಿಗ್ರಿ ಆದರೆ 3ನೇ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ. ಈ 2 ಕೋನಗಳ ಮೊತ್ತ ಅಂದರೆ ಕೋನ ಎ ಮತ್ತು ಕೋನ ಬಿ ಎಂದು ಗುರುತಿಸಿಕೊಂಡು ಅದಕ್ಕೆ 135 ಆದರೆ ಇನ್ನೊಂದು ಕೋನ ಎಕ್ಸ್ ಆಗಿರಲಿ, ಆ ಕೋನದ ಬೆಲೆಯನ್ನು ಕಂಡುಹಿಡೋಣ. ಹೀಗೆ ನಾವು ತಮಗೆ ತಿಳಿದಿರುವ ಹಾಗೆ ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ 180 ಡಿಗ್ರಿ ಎಂದು ಬರೆದುಕೊಂಡು 2 ಕೋನಗಳ ಬೆಲೆ 135 ಆದರೆ ಇನ್ನೊಂದು ಕೋನ ಸಿ ನ ಬೆಲೆ ಕಂಡುಹಿಡಿಯಬೇಕು. ಹಾಗಾಗಿ 185ರಲ್ಲಿ 135 ಕಳೆದಿದ್ದೆ ಆದರೆ 45 ಡಿಗ್ರಿ ಬರುತ್ತದೆ. ಅದು 3ನೇ ಕೋನ ಸಿ ಆಗಿದೆ ಎಂದು ನಾವು ಹೇಳಬಹುದಾಗಿದೆ. ನಂತರದಲ್ಲಿ ಕೊನೆಯ ಪ್ರಶ್ನೆ 10. ಚಿತ್ರದಲ್ಲಿ ಎ ಬಿ ವ್ಯಾಸವಾಗಿದೆ. ಕೋನ ಎ ನ ಬೆಲೆ 40 ಡಿಗ್ರಿ ಆದರೆ ಕೋನ ಬಿ ಯ ಬೆಲೆಯನ್ನು ಕಂಡುಹಿಡಿಯಿರಿ. ನೋಡಿ, ಇದು ಅರ್ಧ ವೃತ್ತವಾಗಿದೆ ಅಂತ ನಾವು ಹೇಳ್ಬೋದು. ಇದು ವ್ಯಾಸ ಅಂತಕ್ಕಂಥದ್ದು ಎ ಬಿ ವ್ಯಾಸ ಏನಾಗಿದೆ, ವೃತ್ತವನ್ನು 2 ಸಮಭಾಗಗಳಾಗಿ ಮಾಡಲಾಗಿದೆ. ಹಾಗಾಗಿ ಇದು ಅರ್ಧ ವೃತ್ತ ಅಂತ ನಾವು ಹೇಳ್ಬೋದು. ಎ ಬಿ ಅಂತಕ್ಕಂಥದ್ದು ಅರ್ಧ ವ್ಯಾಸವಾದಾಗ ನೋಡಿ, ಅರ್ಧ ವೃತ್ತದಲ್ಲಿನ ಕೋನವು ಯಾವಾಗಲೂ ಲಂಬವಾಗಿರುತ್ತದೆ ಅಂತಕ್ಕಂಥ ಅಂಶವನ್ನು ತಾವು ಗಮನಿಸಬೇಕು. ಹಾಗಿದ್ದಾಗ ಇಲ್ಲಿ ನಮಗೇನಾಗಿದೆ, ಚಿತ್ರದ ಪ್ರಕಾರ ಕೋನ ಎ ಸಿ ಬಿ ಅಂತಕ್ಕಂಥದ್ದು ಏನಾಗಿದೆ 90 ಡಿಗ್ರಿ ಎಂದು ನಾವು ತಿಳಿದುಕೊಳ್ಳೋಣ. ಏಕೆಂದರೆ ಅರ್ಧ ವೃತ್ತದಲ್ಲಿನ ಕೋನ ಲಂಬವಾಗಿರುತ್ತದೆ. ಹಾಗಾಗಿ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಎ ನ ಬೆಲೆ 40 ಡಿಗ್ರಿ ಕೊಟ್ಟಿದ್ದಾನೆ, ಕೋನ ಬಿ ನ ಬೆಲೆ 90 ಡಿಗ್ರಿ ಎಂದು ನಾವು ಬರೆದುಕೊಂಡು ಕೋನ ಸಿ ಎಕ್ಸ್ ಆಗಿರಲಿ, ಆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋಣ. ಯಾಕೆ 90 ಡಿಗ್ರಿ ಅಂದರೆ ವೃತ್ತದಲ್ಲಿನ ಅರ್ಧ ವೃತ್ತದಲ್ಲಿನ ಕೋನವು ಯಾವಾಗಲೂ ಲಂಬವಾಗಿರುತ್ತದೆ ಅಂತಕ್ಕಂಥ ಅಂಶದ ಪ್ರಕಾರ ನಾವು ಕೋನ ಬಿ ಸಮನಾಗಿದೆ 90 ಡಿಗ್ರಿ ಎಂದು ಬರೆದುಕೊಂಡಿದ್ದೀವಿ. ಈಗ ಎಲ್ಲ 3 ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾದರೆ
ನಮಗೆ ಎ ಮತ್ತು ಬಿನ ಬೆಲೆಗಳು ಗೊತ್ತಿದ್ದಾವೆ. 40 ಮತ್ತು 90 ಡಿಗ್ರಿ ಆಗಿದ್ದೆ ಆದರೆ ಕೋನ ಸಿಯ ಬೆಲೆ ನಾವು ಕಂಡುಹಿಡಿಬೇಕು. ಹಾಗಾಗಿ ಕೋನ ಸಿಯ ಬೆಲೆ ನಾವು ಸರಳವಾಗಿ ಸಂಕ್ಷೇಪಿಸಿದ್ದೆ ಆದರೆ ಕೋನ ಸಿಯ ಬೆಲೆ ಎಷ್ಟಾಯಿತು? 50 ಡಿಗ್ರಿ ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು ಪುನರ್ಮನ್ನ ಹಾಳೆಯಲ್ಲಿ ನಾವು ತ್ರಿಭುಜದ ಎಲ್ಲ ಒಳಕೋಣೆಗಳ ಮೊತ್ತ 180 ಡಿಗ್ರಿ ಆಗಿದೆ ಅಂತಕ್ಕಂಥ ವಿವಿಧ ಸಮಸ್ಯೆಗಳಿಗೆ ಪರಿಹಾರವನ್ನು ನೋಡಿದ್ದೇವೆ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಪುನರ್ಮನ್ನ ಹಾಳೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.